ಟಿವಿ9 ನ್ಯೂಸ್ಗೆ ಸ್ವಾಗತ. ನಾನು ಮಾಲ್ತೇಶ್. ಮೈಸೂರು ಜಿಲ್ಲೆ ಕೆಆರ್ ನಗರ ಮಹಿಳೆಯ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ಅಪರಾಧಿ ಅಂತ ಹೇಳಿ ಪ್ರಕಟ ಆಗಿರುವಂತ ಪ್ರಜ್ವಲ್ಗೆ 10 ವರ್ಷ ಜೈಲು, ಜೀವಾವಧಿ ಶಿಕ್ಷೆಯೋ ಕೆಲವೇ ಕ್ಷಣಗಳಲ್ಲಿ ಆ ಶಿಕ್ಷೆಯ ಪ್ರಮಾಣವನ್ನ ಕೋರ್ಟ್ ಇದೀಗ ಪ್ರಕಟಿಸುತ್ತೆ. 2:45 ಸುಮಾರಿಗೆ ಶಿಕ್ಷೆಯ ಪ್ರಮಾಣವನ್ನ ಕೋರ್ಟ್ ಪ್ರಕಟ ಮಾಡುತ್ತೆ. ಸೊ ನಿನ್ನೆ ಅಪರಾಧಿ ಅಂತ ಕೋರ್ಟ್ ಆದೇಶ ಕೊಟ್ಟಂತ ನಂತರದಲ್ಲಿ ಇವತ್ತು ಶಿಕ್ಷೆ ಪ್ರಮಾಣ ಪ್ರಕಟ ಆಗೋದಕ್ಕಿಂತ ಮುನ್ನ ವಕೀಲರಿಗೆ ವಾದ ಹಾಗೆ ಪ್ರತಿವಾದ ಮಂಡಿಸುವ ಅವಕಾಶ ಇರುತ್ತೆ. ಹಾಗೆ ವಾದ ಪ್ರತಿವಾದವನ್ನ ವಕೀಲರು ಮಂಡಿಸಿದ್ದಾರೆ. ಜೀವಾವಧಿ ಶಿಕ್ಷೆಗೆ ಈತ ಅರ್ಹ, ಗರಿಷ್ಠ ಶಿಕ್ಷೆಗೆ ಅರ್ಹ ಅಂತೇಳಿ ಎಸ್ಪಿಪಿ ಜಗದೀಶ್ ಬಹಳ ಪ್ರಬಲವಾದವನ್ನ ಹೂಡಿದ್ದಾರೆ. ಗರಿಷ್ಠ ಶಿಕ್ಷೆ, ಹೆಚ್ಚು ದಂಡ ವಿಧಿಸಬೇಕು ಅಂತ ಅಶೋಕ್ ನಾಯಕ್ ಅವರು ಕೂಡ ವಾದವನ್ನ ಹೂಡಿದ್ದಾರೆ. ಆದ್ರೆ ಪ್ರಜ್ವಲ್ ಅವರ ಭವಿಷ್ಯ ಹಾಳಾಗಿದೆ ಅಂತ ಅವರ ಪರವಾದಂತ ವಕೀಲೆ ನಳಿನಾ ಅವರು ಪ್ರತಿವಾದವನ್ನ ಹೂಡಿದ್ದಾರೆ. ನಳಿನಾ ಮಾಯಾಗೌಡ ಅವರು ಪ್ರಜ್ವಲ್ ಪರವಾದಂತಹ ವಕೀಲರು. ಅವರು ಈಗ ಆಲ್ರೆಡಿ ತನ್ನ ಕೆರಿಯರ್ ಅನ್ನ ಹಾಳು ಮಾಡ್ಕೊಂಡಿದ್ದಾರೆ. ಅದಾದ ನಂತರ ಈ ದೂರುದಾರ ಮಹಿಳೆ ಏನಿದ್ದಾರೆ, ಸೊ ಆಕೆಗಿಂತನೂ ಹೆಚ್ಚಿನ ಸಮಸ್ಯೆ ಇಲ್ಲಿ ಪ್ರಜ್ವಲ್ಗಾಗಿದೆ. ಹಾಗಾಗಿ ಆತ ಗರಿಷ್ಠ ಶಿಕ್ಷೆಗೆ ಇಲ್ಲಿ ಅರ್ಹನಲ್ಲ, ಕನಿಷ್ಠ ಶಿಕ್ಷೆಯನ್ನ ಕೊಡಿ ಅಂತೇಳಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಪ್ರಜ್ವಲ್ ಕೂಡ ಅದಾದ ನಂತರದಲ್ಲಿ ಬಹಳ ಭಾವುಕರಾಗಿ ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಹೌದು, ಅಪರಾಧಿ ಪ್ರಜ್ವಲ್ ರೇವಣ್ಣಗೆ 10 ವರ್ಷ ಜೈಲು ಶಿಕ್ಷೆನೋ ಜೀವಾವಧಿ ಸೆರೆವಾಸನೋ, ಈ ಪ್ರಶ್ನೆಗೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಉತ್ತರ ಸಿಗುತ್ತೆ. ಶಿಕ್ಷೆ ಪ್ರಮಾಣ ಪ್ರಕಟಿಸುವ ಸಂಬಂಧ ವಿಚಾರಣೆ ನಡೆಸಿರುವಂತಹ ಕೋರ್ಟ್ ವಾದ ಪ್ರತಿವಾದವನ್ನ ಆಲಿಸಿ ಆದೇಶವನ್ನ ಕಾಯ್ದಿರಿಸಿದೆ. ವಿಚಾರಣೆ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಕಣ್ಣೀರಿಟ್ಟಿದ್ರು. ಕೋರ್ಟ್ಗೆ ತಲೆಬಾಗ್ತೀನಿ ಅಂತ ಇವತ್ತು ಕೂಡ ಹೇಳಿದ್ದಾರೆ. ಬನ್ನಿ, ಇವತ್ತೇನೇನಾಗಿದೆ, 2:45 ಸಂದರ್ಭದ ಶಿಕ್ಷೆ ಪ್ರಮಾಣ ಪ್ರಕಟ ಆಗುವಂತ ಸಂದರ್ಭ, ಯಾವ ಪ್ರಮಾಣದ ಶಿಕ್ಷೆ ಪ್ರಕಟ ಆಗ್ಬೋದು, ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಪ್ರಜ್ವಲ್ ರೇವಣ್ಣಗೆ 10 ವರ್ಷ ಜೈಲು, ಜೀವಾವಧಿ ಶಿಕ್ಷೆಯು. ಕಣ್ಣೀರಿಟ್ಟ ಪ್ರಜ್ವಲ್, ಕೆಲವೇ ಕ್ಷಣದಲ್ಲಿ ಶಿಕ್ಷೆ ಪ್ರಮಾಣ ಪ್ರಕಟ. ಕೆಆರ್ ನಗರ ಮೂಲದ ಮನೆ ಕೆಲಸದ ಮಹಿಳೆ ಮೇಲೆ ಅತ್ಯಾಚಾರ ಪ್ರಕರಣ ಸಾಬೀತಾಗಿದ್ದು ಅಪರಾಧಿ ಪ್ರಜ್ವಲ್ ಕಂಬಿ ಎಣಿಸುವಂತಾಗಿದೆ. ದೋಷಾರೋಪ ನಿಗದಿಪಡಿಸಿದ ಕೇವಲ 4 ತಿಂಗಳ ದಾಖಲೆ ಸಮಯದಲ್ಲಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಜಡ್ಜ್ ಸಂತೋಷ್ ಗಜಾನನ ಭಟ್ ತೀರ್ಪು ಪ್ರಕಟಿಸಿದ್ದಾರೆ. 3 ಅತ್ಯಾಚಾರ ಪ್ರಕರಣ, 1 ಲೈಂಗಿಕ ದೌರ್ಜನ್ಯ, ಹೀಗೆ ಒಟ್ಟು 4 ಪ್ರಕರಣಗಳ ಪೈಕಿ 1ರಲ್ಲಿ ತೀರ್ಪು ಹೊರಬಿದ್ದಿದೆ. ಪ್ರಜ್ವಲ್ ರೇವಣ್ಣ ತಪ್ಪಿತಸ್ಥ ಎಂಬುದು ಸಾಬೀತಾಗಿದೆ. ನೀನೇ ದೋಷಿ ಅಂತ ತೀರ್ಪು ನೀಡಿದ್ದ ಕೋರ್ಟ್ ಶಿಕ್ಷೆ ಪ್ರಮಾಣದ ವಿಚಾರವನ್ನ ಇಂದಿಗೆ ಮುಂದೂಡಿತ್ತು. ಇವತ್ತು ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಪ್ರಮಾಣ ಪ್ರಕಟಿಸುವ ವಿಚಾರಣೆ ಆರಂಭಿಸಿದ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಪ್ರಬಲ ವಾದ ಮಂಡನೆಯಾಯಿತು. ಪ್ರಜ್ವಲ್ ಪರ ಹಿರಿಯ ವಕೀಲೆ ನಳಿನಾ ಮಾಯಾಗೌಡ ವಾದ ಮಂಡಿಸಿದ್ರು. ಪ್ರಾಸಿಕ್ಯೂಷನ್ ಪರ ಎಸ್ಪಿಪಿ ಬಿಎನ್ ಜಗದೀಶ್, ಅಶೋಕ್ ನಾಯಕ್ ವಾದಿಸಿದ್ರು. ವಾದ ಪ್ರತಿವಾದ ಮುಕ್ತಾಯವಾಗ್ತಿದ್ದಂತೆ ಕೋರ್ಟ್ ಹಾಲ್ನಲ್ಲೇ ಇದ್ದ ಪ್ರಜ್ವಲ್ ಕಣ್ಣೀರು ಹಾಕಿದ್ದ. ನನ್ನ ತಂದೆ ತಾಯಿಗಳನ್ನ ನೋಡಿ 6 ತಿಂಗಳಾಗಿದೆಯಂತ ಗಳಗಳನೆ ಕಣ್ಣೀರಿಟ್ಟಿದ್ದಾನೆ. ವಾದ ಪ್ರತಿವಾದ ಆಲಿಸಿರೋ ಕೋರ್ಟ್ ಆದೇಶ ಕಾಯ್ದಿರಿಸಿದೆ. ಮಧ್ಯಾಹ್ನ 2:45ಕ್ಕೆ ಶಿಕ್ಷೆ ಪ್ರಮಾಣ ಪ್ರಕಟವಾಗಲಿದೆ. ಕನಿಷ್ಠ 10 ವರ್ಷ, ಗರಿಷ್ಠ ಜೀವಾವಧಿ ಶಿಕ್ಷೆ ಪ್ರಕಟವಾಗುವ ಸಾಧ್ಯತೆ ಇದೆ. ಹಾಗಾದ್ರೆ ಕೋರ್ಟ್ನಲ್ಲಿಂದು ವಾದ ಪ್ರತಿವಾದ ಹೇಗಿತ್ತು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಗರಿಷ್ಠ ಶಿಕ್ಷೆ, ಕನಿಷ್ಠ ಶಿಕ್ಷೆ ಎಷ್ಟು ಎಂದು ಸ್ಪಷ್ಟವಾಗಿದೆ. ಕೇವಲ ಅತ್ಯಾಚಾರವಾಗಿದ್ರೆ 10 ವರ್ಷದಿಂದ ಜೀವಾವಧಿವರೆಗೆ ಅವಕಾಶ ಇತ್ತು. ಆದರೆ ಪದೇ ಪದೇ ಅತ್ಯಾಚಾರವಾಗಿದೆ. ಅಧಿಕಾರಯುತ ಸ್ಥಿತಿಯಲ್ಲಿ ಅತ್ಯಾಚಾರದ ಅಪರಾಧ ಸಾಬೀತಾಗಿದೆ. ಹೀಗಾಗಿ ಕನಿಷ್ಠ 10 ವರ್ಷ, ಗರಿಷ್ಠ ಜೀವನ ಪರ್ಯಂತ ಸೆರೆವಾಸ ಅವಕಾಶವಿದೆ. ಮಹಿಳೆ ಶಿಕ್ಷಿತಳಲ್ಲ, ಬಡ ಕೂಲಿ ಮಹಿಳೆ. ದುರಾದೃಷ್ಟವಶಾತ್ ಆಕೆಗೆ ಯಾವುದೇ ಸ್ಥಾನಮಾನವೂ ಇಲ್ಲ. ವಿಡಿಯೋ ನೋಡಿದ್ರೆ ಕೃತ್ಯದ ತೀವ್ರತೆ ಸ್ಪಷ್ಟವಾಗಿದೆ. 10,000 ಸಂಬಳಕ್ಕೆ ಇವರು ಕೆಲಸ ಮಾಡ್ತಾ ಇದ್ರು. ಪದೇ ಪದೇ ಅತ್ಯಾಚಾರ ಮಾಡಿದ್ದಾರೆ. ಕೆಲಸ ಬಿಟ್ಟು ಓಡಿ ಹೋಗುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ಆಕೆಯ ಬಟ್ಟೆ ಬರೆಗಳನ್ನ ಬಿಟ್ಟು ಆಕೆ ತನ್ನ ಮನೆಗೆ ಓಡಬೇಕಾಯಿತು. ಹೀಗೆಂದು ವಾದ ಮಂಡಿಸಿದ ಪ್ರಾಸಿಕ್ಯೂಷನ್ ಪರ ವಕೀಲರಾದ ಬಿಎನ್ ಜಗದೀಶ್ ಸಂತ್ರಸ್ತೆಯ ಹೇಳಿಕೆ ಓದಲು ಮುಂದಾದರು. ಈ ವೇಳೆ ಮಧ್ಯ ಪ್ರವೇಶಿಸಿದ ನ್ಯಾಯಾಧೀಶರು ಮಹಿಳೆಯ ಹೇಳಿಕೆ ಮತ್ತೆ ಓದುವ ಅಗತ್ಯವಿಲ್ಲ ಅಂದರು. ಅತ್ಯಾಚಾರ ಕೇವಲ ದೇಹದ ಮೇಲಲ್ಲ, ಮನಸ್ಸಿನ ಮೇಲಾಗಿದೆ. ವಿಡಿಯೋ ನೋಡಿದ ಬಳಿಕ ಆಕೆ ಆತ್ಮಹತ್ಯೆಗೆ ನಿರ್ಧರಿಸಿದ್ಲು ಅಂತ ಎಸ್ಪಿಪಿ ಪ್ರಬಲ ವಾದ ಮಂಡಿಸಿದ್ರು. ಜೀವಕ್ಕಿಂತ ಹೆಚ್ಚಿನ ಹಾನಿ ಸಂತ್ರಸ್ತ ಮಹಿಳೆಗಾಗಿದೆ. ಆಕೆಯನ್ನ ಬ್ಲಾಕ್ ಮೇಲ್ ಮಾಡಿ ಅತ್ಯಾಚಾರ ಮಾಡಲಾಗಿದೆ. ಅತ್ಯಾಚಾರದ ರೀತಿ ಆತನ ವಕ್ರ ಮನಸ್ಥಿತಿ ತೋರಿಸುತ್ತೆ. ಪ್ರಜ್ವಲ್ ಸಂಸದನಾಗಿದ್ದು ಇಂತಹ ದುಷ್ಕೃತ್ಯ ಎಸಗಿದ್ದಾನೆ. ಕಾನೂನು ತಿಳಿದಿದ್ದು ಇಂತಹ ನೀಚ ಕೃತ್ಯವನ್ನ ಎಸಗಿದ್ದಾನೆ. ಇದು ಇನ್ನೂ ಗಂಭೀರವಾದ ಅಪರಾಧ.
ಹಣ ಅಧಿಕಾರ ಇರುವ ಇವರಿಗೆ ಕಡಿಮೆ ಶಿಕ್ಷೆ ಆಗಬಾರ್ದು. ಸಮಾಜದ ತನ್ನ ಸ್ಥಾನಮಾನವನ್ನ ಅಪರಾಧಿ ದುರುಪಯೋಗ ಪಡಿಸಿಕೊಂಡಿದ್ದಾನೆ. ಪ್ರಜ್ವಲ್ಗೆ ಗರಿಷ್ಠ ಶಿಕ್ಷೆಯನ್ನು ವಿಧಿಸಿ ಇತರರಿಗೆ ಎಚ್ಚರಿಕೆ ಆಗಬೇಕು. ಹೀಗಂತ ಜೀವಾವಧಿ ಸೆರೆವಾಸ ಶಿಕ್ಷೆಗೆ ಎಸ್ಪಿಪಿ ಬಿಎನ್ ಜಗದೀಶ್ ಮನವಿ ಮಾಡಿದ್ರು. ಇದಾದ ನಂತರ ಎಸ್ಪಿಪಿ ಅಶೋಕ್ ನಾಯಕ್ ವಾದ ಆರಂಭಿಸಿದ್ರು. ಸಂಸದರೇ ಇಂತಹ ಕೃತ್ಯ ಮಾಡುವಾಗ ಗರಿಷ್ಠ ಶಿಕ್ಷೆ ವಿಧಿಸಬೇಕು. ರಾಜಕಾರಣಿಯಾಗಿ ಕಿರಿಯ ವಯಸ್ಸಿನಲ್ಲಿ ಸಂಸದನಾಗಿದ್ದ. ಜನ ಆಯ್ಕೆ ಮಾಡಿದ್ಯಾಕೆ? ಈತ ಮಾಡಿದ್ದೇನು? ಈತನಿಗೆ ವಿಧಿಸುವಂತಹ ಶಿಕ್ಷೆ ಸಮಾಜಕ್ಕೆ ಸಂದೇಶವಾಗಬೇಕು. ಜೀವಿತಾವಧಿ ಶಿಕ್ಷೆ ಜೊತೆಗೆ ಅತಿ ಹೆಚ್ಚು ದಂಡ ವಿಧಿಸಬೇಕು. ಒಂದು ಕೇಸ್ನಲ್ಲಿ 25 ಲಕ್ಷ ದಂಡ ವಿಧಿಸಿದ ಉದಾಹರಣೆ ಇದೆ. ಪ್ರಜ್ವಲ್ ಬಡವನಲ್ಲ, ಕರೋಡ್ಪತಿಯಾಗಿದ್ದಾನೆ. ಹೀಗಾಗಿ ಹೆಚ್ಚಿನ ದಂಡ ವಿಧಿಸಿ ಅದರ ದೊಡ್ಡ ಭಾಗ ಮಹಿಳೆಗೆ ನೀಡಬೇಕು. ವಿಡಿಯೋ ವೈರಲ್ ಆಗಿ ಆಕೆ ದುಡಿಯಲು ಎಲ್ಲೂ ಹೋಗದಂತಾಗಿದೆ. ಹೀಗಾಗಿ ಗರಿಷ್ಠ ಶಿಕ್ಷೆ ಹಾಗೂ ಹೆಚ್ಚು ದಂಡ ವಿಧಿಸಬೇಕು. ಹೀಗೆ ಅಶೋಕ್ ನಾಯಕ್ ವಾದ ಮಾಡಿದ್ರು. ಪ್ರಾಸಿಕ್ಯೂಷನ್ ಪರ ವಾದ ಮುಗಿಯುತ್ತಿದ್ದಂತೆ ಪ್ರಜ್ವಲ್ ಪರ ಹಿರಿಯ ವಕೀಲೆ ನಳಿನಾ ಮಾಯಾಗೌಡ ವಾದ ಮಂಡಿಸಿದ್ರು. ಎಸ್ಪಿಪಿಗಳು ಸಮಾಜಕ್ಕೆ ಸಂದೇಶ ನೀಡಬೇಕು ಅಂತ ವಾದಿಸಿದ್ದಾರೆ. ಯುವ ಸಂಸದನಾಗಿ ಪ್ರಜ್ವಲ್ ಜನಸೇವೆ ಮಾಡಿದ್ದಾನೆ. ಹಣ ಮಾಡಲೆಂದು ಆತ ರಾಜಕಾರಣಕ್ಕೆ ಸೇರಿಲ್ಲ. 2024 ಚುನಾವಣೆ ವೇಳೆಯೇ ಯಾಕೆ ವೈರಲ್ ಆಯಿತು? ಪ್ರಜ್ವಲ್ ವಿರುದ್ಧ ರಾಜಕೀಯ ಪ್ರೇರಿತ ಕ್ರಮ ಆಗಿದೆ. ಆರೋಪಿಯ ರಾಜಕೀಯ ಸ್ಥಾನಮಾನ ಶಿಕ್ಷೆಗೆ ಕಾರಣ ಆಗಬಾರದು. ಸಂತ್ರಸ್ತೆ ಸಮಾಜದಿಂದ ತಿರಸ್ಕೃತಗೊಂಡಿಲ್ಲ. ತನ್ನ ಸಂಸಾರದೊಂದಿಗೆ ಎಂದಿನಂತೆ ಜೀವ ಸಾಗಿಸ್ತಿದ್ದಾರೆ. ಆಕೆಗೆ ವಿವಾಹವಾಗಿ ಮಕ್ಕಳಾಗಿವೆ, ಜೀವನ ನಡೀತಾ ಇದೆ. ಆದರೆ ಪ್ರಜ್ವಲ್ ಜೀವನ ಹೆಸರು ಹಾಳಾಗಿದೆ. ಇವರ ತಾತ ಮಾಜಿ ಪ್ರಧಾನಿಯಾಗಿದ್ದಾರೆ. ವಯಸ್ಸಾದ ತಂದೆ ತಾಯಿ ಇದ್ದಾರೆ. ಬಂಧನದ ದಿನದಿಂದಲೂ ಜೈಲಿನಲ್ಲಿದ್ದಾರೆ. ಹೀಗಂತ ವಕೀಲೆ ನಳಿನಾ ವಾದ ಮಂಡಿಸಿದ್ರು. ಸಂತ್ರಸ್ತೆ ಸಾಮಾನ್ಯ ಜೀವನ ಸಾಗಿಸುತ್ತಿದ್ದಾಳೆ ಎಂಬ ಹೇಳಿಕೆಗೆ ಎಸ್ಪಿಪಿ ಜಗದೀಶ್ ಆಕ್ಷೇಪ ಎತ್ತಿದ್ರು. ಅತ್ಯಾಚಾರಕ್ಕೊಳಗಾದ ಮಹಿಳೆಗೆ ಹೀಗೆ ಹೇಳುವುದು ಸರಿಯಲ್ಲವೆಂದು ವಾದಿಸಿದ್ರು. ಏನಾದ್ರೂ ಹೇಳುತ್ತೀರಾ? ಅಪರಾಧಿ ಪ್ರಜ್ವಲ್ಗೆ ಜಡ್ಜ್ ಪ್ರಶ್ನೆ. 6 ತಿಂಗಳಿನಿಂದ ತಂದೆ ತಾಯಿ ನೋಡಿಲ್ಲವೆಂದು ಪ್ರಜ್ವಲ್ ಕಣ್ಣೀರು. ವಕೀಲರ ವಾದ ಪ್ರತಿವಾದ ಮುಗಿಯುತ್ತಿದ್ದಂತೆ ಅಪರಾಧಿ ಪ್ರಜ್ವಲ್ ರೇವಣ್ಣಾಗಿ ನ್ಯಾಯಾಧೀಶರು ಪ್ರಶ್ನೆ ಕೇಳಿದ್ರು. ನೀವೇನಾದ್ರೂ ಹೇಳೋದಿದೆಯಾ ಅಂತ ಪ್ರಶ್ನಿಸಿದ್ರು. ಇದಕ್ಕೆ ಪ್ರಜ್ವಲ್ ಇಂಗ್ಲಿಷ್ನಲ್ಲಿ ಉತ್ತರಿಸಿದ್ದಾರೆ. ನಾನು ಹಲವು ಮಹಿಳೆಯರೊಂದಿಗೆ ಇಂತಹ ಕೃತ್ಯ ನಡೆಸಿದ್ದೇನೆ ಎಂದಿದ್ದಾರೆ. ನಾನು ಸಂಸದನಾದ ವೇಳೆ ಯಾರೂ ಇಂತಹ ಆರೋಪ ಮಾಡಿರಲಿಲ್ಲ. ನಾನು ರೇಪ್ ಮಾಡಿದ್ರೆ ಅವರು ಯಾರಿಗೂ ಏಕೆ ಹೇಳಲಿಲ್ಲ? ಚುನಾವಣೆ ವೇಳೆಯೇ ಇಂತಹ ಆರೋಪ ಮಾಡಿದ್ದಾರೆ. ಕೋರ್ಟ್ ಆದೇಶಕ್ಕೆ ನಾನು ತಲೆಬಾಗುತ್ತೇನೆ. ಹೀಗೆನ್ನುತ್ತಲೇ ಕೋರ್ಟ್ ಹಾಲ್ನಲ್ಲಿ ಪ್ರಜ್ವಲ್ ಕಣ್ಣೀರು ಹಾಕಿದ್ದ. ತಂದೆ ತಾಯಿಯನ್ನ ನೋಡಿ 6 ತಿಂಗಳಾಗಿದೆಯಂತ ಪ್ರಜ್ವಲ್ ಕಣ್ಣೀರು ಹಾಕಿದ್ದಾನೆ. ನೀವು ಏನು ಓದಿದ್ದೀರಾ? ಮೆಕ್ಯಾನಿಕಲ್ ಎಂಜಿನಿಯರ್ ಓದಿದ್ದೇನೆ. ನನ್ನ ರೆಕಾರ್ಡ್ ಪರಿಶೀಲಿಸಿ. ನಾನು ಮೆರಿಟ್ ವಿದ್ಯಾರ್ಥಿ. ನಾನು ಮಾಡಿದ ಒಂದೇ ಒಂದು ತಪ್ಪೆಂದರೆ ರಾಜಕೀಯದಲ್ಲಿ ಬೇಗ ಬೆಳೆದದ್ದು. ಅದೇ ನನಗೆ ಇಂದು ಮುಳುವಾಗಿದೆ. ನಾನು ಮಾಧ್ಯಮಗಳನ್ನು ಈ ವಿಚಾರದಲ್ಲಿ ದೂಷಿಸುವುದಿಲ್ಲ. ಹೀಗಂತ ಗಳಗಳನೆ ಪ್ರಜ್ವಲ್ ಕಣ್ಣೀರು ಸುರಿಸಿದ್ದಾನೆ. ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಆದೇಶವನ್ನ ಮಧ್ಯಾಹ್ನ 2:45ಕ್ಕೆ ಕಾಯ್ದಿರಿಸಿದೆ. ರಮೇಶ್, TV9 ಬೆಂಗಳೂರು.